ರಾಮನಗರ ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ವಾರ್ ಅಂತೂ ನಡೀತಾನೆ ಇದೆ. ಈಗ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ಕೇಂದ್ರದ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ಮರುನಾಮಕರಣ ಪಾಲಿಟಿಕ್ಸ್ ನಲ್ಲಿ ಎಚ್ಡಿಕೆ ಮೇಲುಗೈ ಸಾಧಿಸಿದ್ದಾರೆ. ಸದ್ಯಕ್ಕೆ ಕೇಂದ್ರದಿಂದ ಪ್ರಭಾವ ಬೀರಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ರಾಮನಗರವನ್ನ ನಗರಕ್ಕೆ ಸೇರಿಸೋದಕ್ಕೆ ಡಿಕೆ ಶಿವಕುಮಾರ್ ಅಂದ್ರೆ ಬೆಂಗಳೂರು ನಗರಕ್ಕೆ ಸೇರಿಸಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಹೋರಾಟ ಮಾಡ್ತಿದ್ರು. ಬೆಂಗಳೂರು ನಗರಕ್ಕೆ ರಾಮನಗರವನ್ನ ಸೇರಿಸಿದ್ರೆ ಎಲ್ಲನೂ ಒಂದೇ ಡಿಸ್ಟ್ರಿಕ್ಟ್ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಬೆಂಗಳೂರಿಗರಿಗೆ ಅನ್ನುವಂತ ಮೆಸೇಜ್ ರವಾನೆ ಮಾಡೋ ಕೆಲಸ ಮಾಡ್ತಾ ಇದ್ರು. ಆದ್ರೆ ಇದಕ್ಕೆ ಕುಮಾರಸ್ವಾಮಿ ಅವರ ವಿರೋಧ ಮೊದಲಿನಿಂದಲೂ ಇತ್ತು. ಆದ್ರೆ ಈಗ ಕುಮಾರಸ್ವಾಮಿ ಅವರು ಕೇಂದ್ರದ ಪ್ರಭಾವ ಬೆಳೆಸಿ ತಮ್ಮ ಮೇಲುಗೈ ಸಾಧಿಸಿದ್ದಾರೆ. ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ರಾಮನಗರ ಪಟ್ಟಕ್ಕಾಗಿ ಅದನ್ನ ಬೆಂಗಳೂರಿಗೆ ಸೇರಿಸಬೇಕು ಬೇಡವೋ ಅನ್ನುವಂತಹ ವಿಚಾರ ಸಾಕಷ್ಟು ಜಟಾಪಟಿಯೊಂದಿಗೆ ಇತ್ತು. ಆದ್ರೆ ಈಗ ಕುಮಾರಸ್ವಾಮಿ ಅವರು ಮೇಲುಗೈ ಸಾಧಿಸಿದ್ದಾರಂತೆ. ಇದರ ಮುಂದುವರೆದ ಭಾಗ ಏನೆಲ್ಲ ಆಗ್ತಾ ಇದೆ ಪೊಲಿಟಿಕಲ್ ಡೆವಲಪ್ಮೆಂಟ್? ಸಭಾ ಏನು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಬೇಕು, ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ತಂತ್ರಗಳನ್ನು ಮಾಡಿ ಕ್ಯಾಬಿನೆಟ್ ಅಲ್ಲಿ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿದ್ರು. ಆದರೆ ನಿನ್ನೆ ಕೇಂದ್ರ ಸರ್ಕಾರದ ಗೃಹ ಇಲಾಖೆಯು ವಾಪಸ್ ಕಳಿಸಿರುವಂಥದ್ದು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡದೆ ನೇರವಾಗಿ ರಾಜ್ಯ ಸರ್ಕಾರ ಏನು ಪ್ರಸ್ತಾಪ ಕಳಿಸಿತ್ತು ಅದನ್ನೇ ವಾಪಸ್ ಕಳಿಸಿರುವಂಥದ್ದು. ಇದು ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಸ್ವತಃ ನಿನ್ನೆ ಆರೋಪ ಮಾಡಿರುವಂಥದ್ದು ಏನು ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರು ಗೃಹ ಇಲಾಖೆಯ ಗೃಹ ಸಚಿವರಿಗೆ ನೇರವಾಗಿ ಒತ್ತಡವನ್ನು ಹಾಕಿ ಈ ಒಂದು ಪ್ರಸ್ತಾವನೆಯನ್ನ ವಾಪಸ್ ಕಳಿಸಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳಿರುವಂಥದ್ದು. ಎಲ್ಲ ಒಂದ್ ಕಡೆ ಈ ಒಂದು ರಾಮನಗರ ಜಿಲ್ಲೆಯಾಗಿ ಉಳಿಸೋದಕ್ಕೆ ಏನು ಕುಮಾರಸ್ವಾಮಿ ಅವರು ಒಂದಷ್ಟು ಏನು ಒಂದು ತಮ್ಮದೇ ಆದಂಥ ರಣತಂತ್ರಗಳನ್ನ ರೂಪಿಸ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಮತ್ತೆ ರಾಜ್ಯ ಸರ್ಕಾರ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ನೇರವಾಗಿ ವಿರೋಧವನ್ನು ಮಾಡಿದ್ರು. ತಮ್ಮ ಸರ್ಕಾರ ಬಂದ್ರೆ ಇದನ್ನ ಏನು ಮೊದಲು ಯಾವ ರೀತಿ ರಾಮನಗರ ಇರುತ್ತೆ ಅದನ್ನೇ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ತನ್ನ ಏನು ರಾಜ್ಯ ಸರ್ಕಾರ ಈ ಒಂದು ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಕಳಿಸ್ಕೊಡ್ತು. ಆ ಸಂದರ್ಭದಲ್ಲಿ ನೇರವಾಗಿ ಗೃಹ ಇಲಾಖೆಯಲ್ಲಿ ಒಂದು ಒತ್ತಡವನ್ನು ಹೇರಿ ಏನು ರಾಮನಗರ ಹೆಸರನ್ನ ಬೆಂಗಳೂರು ದಕ್ಷಿಣ ಒಂದು ಮರುನಾಮಕರಣ ಮಾಡಿತ್ತು ರಾಜ್ಯ ಸರ್ಕಾರ, ಅದನ್ನ ವಾಪಸ್ ಕಳಿಸಿದ್ದಾರೆ. ಹೀಗಾಗಿ ಎಲ್ಲ ಒಂದ್ ಕಡೆ ಈ ಒಂದು ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕುಮಾರಸ್ವಾಮಿ ಅವರು ಒಂದು ಮೇಲುಗೈಯನ್ನು ಸಾಧಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮತ್ತೆ ಡಿ ಕೆ ಶಿವಕುಮಾರ್ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಮತ್ತೆ ಈ ಒಂದು ವಿಚಾರವನ್ನ ಕ್ಯಾಬಿನೆಟ್ನಲ್ಲಿ ಇಟ್ಟು ಮತ್ತೆ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡೋದಕ್ಕೆ ಒಂದಷ್ಟು ಚಿಂತನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆದರೆ ಎಲ್ಲ ಒಂದ್ ಕಡೆ ರಾಮನಗರ ಜಿಲ್ಲೆ ಇಬ್ಬರು ಏನು ಘಟಾನುಘಟಿ ನಾಯಕರು ಡಿ ಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ನಡುವೆ ಸಾಕಷ್ಟು ಫೈಟ್ ನಡೀತಾ ಇರುವಂಥದ್ದು. ಆ ಒಂದು ರಾಮನಗರ ಜಿಲ್ಲೆಯಲ್ಲಿ ತಮ್ಮದೇ ಪಾರುಪತ್ಯ ಇರಬೇಕು, ಆ ನಿಟ್ಟಿನಲ್ಲಿ ತಾವು ಹೋರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಬ್ಬರು ನಾಯಕರು ಕೂಡ ಮುಂದಾಗಿರುವಂಥದ್ದು. ಆದರೆ ಇಲ್ಲಿ ಕೇಂದ್ರ ಸರ್ಕಾರಕ್ಕೂ ಕೂಡ ಸೆಡ್ ಹೊಡೆದು ಏನಾದರೂ ಬೆಂಗಳೂರು ದಕ್ಷಿಣ ಅಂದ್ರೆ ಬೆಂಗಳೂರು ದಕ್ಷಿಣ ಅಂತೇಳಿ ಮತ್ತೆ ನಾಮಕರಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ತಮ್ಮ ಮುಂದಿರುವಂಥ ಆಪ್ಷನ್ಗಳನ್ನು ಕೂಡ ಒಂದು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ನಿನ್ನೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು ನನಗೆ ಗೊತ್ತಿದೆ, ನಾನು ಯಾವ ರೀತಿ ಬೆಂಗಳೂರು ದಕ್ಷಿಣ ಅಂತ ಹೆಸರಿಡಬೇಕು ಅನ್ನೋದು ನನಗೆ ಗೊತ್ತಿದೆ ಅನ್ನೋ ಮಾತನ್ನ ನೇರವಾಗಿ ಹೇಳಿರುವಂಥದ್ದು. ಜೊತೆಗೆ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿರುವಂಥದ್ದು. ಎಲ್ಲ ಒಂದ್ ಕಡೆ ರಾಮನಗರ ಪಟ್ಟಕ್ಕಾಗಿ ಇಬ್ಬರು ನಾಯಕರ ನಡುವೆ ಮತ್ತಷ್ಟು ವಾರ್ ಶುರುವಾಗಿರುವಂಥದ್ದು. ಸಭಾ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.